ಹಾಯ್ ಫ್ರೆಂಡ್ಸ್, ನ್ಯಾಚುರಲ್ ಶೋ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 10 ಫಿನಾಲೆ ವೀಕ್ನಲ್ಲಿ ಯಾರಿಗೆ ಎಷ್ಟು ಪರ್ಸೆಂಟ್ ಬಂದಿದೆ ಅಂತಂದು ಓಟ್ಸ್ಗಳು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ಇದು ಪಕ್ಕಾ ಮಾಹಿತಿ ಫ್ರೆಂಡ್ಸ್. ಈ ವೋಟಿಂಗ್ ರಿಸಲ್ಟ್ಸ್ ನೋಡ್ಬಿಟ್ಟು ನೀವೇ ಶಾಕ್ ಆಗಿ ಹೋಗ್ತೀರಾ. ಹೌದು ಫ್ರೆಂಡ್ಸ್, ವೋಟಿಂಗ್ ರಿಸಲ್ಟ್ಸ್ನಲ್ಲಿ ಭಾರಿ ಬದಲಾವಣೆಯಾಗಿದೆ. ಎಲ್ಲ ಉಲ್ಟಾ ಪಲ್ಟಾ ಆಗಿದೆ ಫ್ರೆಂಡ್ಸ್ ವೋಟಿಂಗ್ ರಿಸಲ್ಟ್ಸ್. ಈ ವಿಡಿಯೋನು ಸ್ಕಿಪ್ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತು ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಬನ್ನಿ ಫ್ರೆಂಡ್ಸ್, ವೋಟಿಂಗ್ ರಿಸಲ್ಟ್ಸ್ ನೋಡೋಣ. ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ಗೆಸ್ ಮಾಡ್ತೀರಾ ನೀವು? ಮೊನ್ನೆಯಿಂದ ನಿನ್ನೆವರೆಗೆ ಇದ್ದ ವೋಟಿಂಗ್ ರಿಸಲ್ಟ್ಸಿಗೂ ಈಗಿನ ವೋಟಿಂಗ್ ರಿಸಲ್ಟ್ಸಿಗೂ ಎಷ್ಟು ಚೇಂಜ್ ಆಗಿದೆ ಅಂತ ನೀವು ಗೆಸ್ ಮಾಡೋದಿದ್ರೆ ಯಾರು ಮೊದಲನೇ ಸ್ಥಾನದಲ್ಲಿ ಇರ್ಬೋದು ಹೇಳಿ ಫ್ರೆಂಡ್ಸ್? ಕಾರ್ತಿಕ್ ಮಹೇಶ್ ಅಲ್ಲ, ಡ್ರೋನ್ ಪ್ರತಾಪ್. ಹೌದು ಫ್ರೆಂಡ್ಸ್, ಮೊದಲನೇ ಸ್ಥಾನದಲ್ಲಿ ಡ್ರೋನ್ ಪ್ರತಾಪ್ ಅವರಿಗೆ 56.8% ವೋಟ್ಸ್ ಬಂದಿದೆ. ಹೌದು ಫ್ರೆಂಡ್ಸ್, ಫಿನಾಲೆ ವೀಕ್ ನ ವೋಟಿಂಗ್ ಪರ್ಸೆಂಟೇಜ್ ನಲ್ಲಿ ಡ್ರೋನ್ ಪ್ರತಾಪ್ ಅವರು 2ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಿದ್ರು ನಿನ್ನೆವರೆಗೂ. ಆದ್ರೆ ನಿನ್ನೆಯಿಂದ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಫ್ರೆಂಡ್ಸ್. ಕರ್ನಾಟಕ ಜನತೆ ಅವರಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಅಲ್ಲ, ಮಾಡ್ತಾ ಇದ್ದಾರೆ. ಮತ್ತು 2ನೇ ಸ್ಥಾನದಲ್ಲಿ ಕಾರ್ತಿಕ್ ಮಹೇಶ್ ಅವರಿಗೆ 50.4% ವೋಟ್ಸ್ ಬಂದಿದೆ ಫ್ರೆಂಡ್ಸ್. ಮತ್ತು 3ನೇ ಸ್ಥಾನದಲ್ಲಿ ಸಂಗೀತ ಶೃಂಗೇರಿ ಅವರಿಗೆ 41.6% ವೋಟ್ಸ್ ಬಂದಿದೆ ಫ್ರೆಂಡ್ಸ್. 4ನೇ ಸ್ಥಾನದಲ್ಲಿ ವಿನಯ್ ಗೌಡ ಅವರಿಗೆ 38.9% ವೋಟ್ಸ್ ಸಿಕ್ಕಿದೆ. ಹಾಗೂ 5ನೇ ಸ್ಥಾನದಲ್ಲಿ ವರ್ತೂರ್ ಸಂತೋಷ್ ಅವರಿಗೆ 37.4% ವೋಟ್ ಬಂದಿದೆ. ಮತ್ತು ಕೊನೆಯ 6ನೇ ಸ್ಥಾನದಲ್ಲಿ ತುಕಾಲಿ ಸಂತೋಷ್ ಅವರಿಗೆ 29.9% ವೋಟ್ಸ್ ಬಂದಿದೆ ಫ್ರೆಂಡ್ಸ್. ಇದು ನಾನು ತಿಳಿಸ್ಕೊಡ್ತಿರುವಂತ ಪಕ್ಕ ಮಾಹಿತಿ ಫ್ರೆಂಡ್ಸ್. ಹಾಗಾಗಿ ನೀವು ನಿಮ್ಮ ನೆಚ್ಚಿನ ಸ್ಪರ್ಧೆಯನ್ನು ಗೆಲ್ಲಿಸಲು ಜಿಯೋ ಸಿನಿಮಾ ಆಪ್ ನಲ್ಲಿ ವೋಟ್ ಮಾಡಿ ಫ್ರೆಂಡ್ಸ್. ಆ ಜಿಯೋ ಸಿನಿಮಾ ಆಪ್ ಅಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡದೇ ಇರೋದವ್ರಿಗೆ ಹೇಳ್ತಾ ಇರೋದು. ಮತ್ತು ನಿಮಗೆ ನನ್ನ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೂ ಬಿಗ್ ಬಾಸ್ ಸೀಸನ್ 10 ಕನ್ನಡ ಫಿನಾಲೆ ಟ್ರೋಫಿಯನ್ನು ಯಾರು ಗೆಲ್ಬಹುದು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.